ಒಬ್ರೊಬ್ರು ಮಾತಾಡಿ ದೇಶನ ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿ ಅದಕ್ಕೊಂದು ನನ್ನ ಮರು ಪ್ರಶ್ನೆ ಇದೆ. ದೇಶದಲ್ಲೆಲ್ಲ ಯುವಕರನ್ನ ಮತ್ತೆ ಭಾರತೀಯರನ್ನ ಧರ್ಮದ ಆಧಾರದಲ್ಲಿ ಹಿಂದೂ ಮಹಾಸಭಾ ರೊಚ್ಚಿಗೆ ಬಿಡಿಸಿ ಹೋಗಿ ಮುಸ್ಲಿಂ ಲೀಗ್ಗಳ ಜೊತೆ ಸರ್ಕಾರ ಮಾಡ್ಕೊಂಡವ್ರು ಯಾರು? ನಮ್ಮ ರಾಜ್ಯದಿಂದ ನಾವು ಕೇಂದ್ರಕ್ಕೆ ಕೊಡ್ತಿರ್ತಕ್ಕಂಥ GST ಅಂದ್ರೆ ತೆರಿಗೆ ಮೊತ್ತ 4 ಲಕ್ಷ ಕೋಟಿ. ನೀವು ನಮ್ಗೆ ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷ 32ರಿಂದ 35. ಒಂದೇ ನಿಮಿಷ ಮೇಡಮ್, ನಾನು ನಿಮ್ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ನಿಮ್ ಕ್ವಶನ್ಗೆ ನೀವು ಕೇಳೋ ಸಮಯ ಇಟ್ಕೊಳ್ಳಿ. ನಾನು ಐ ಆಮ್ ರೆಡಿ ಟು ಆನ್ಸರ್ ಯುವರ್ ಕ್ವಶನ್. ಅರ್ಥ ಆಗ್ತಿದ್ಯಾ? 32ರಿಂದ 35 ಸಾವಿರ ಕೊಡ್ತಿದ್ದೀರಾ. ನೀವೇನ್ ಹೇಳ್ತಿದ್ದೀರಾ? ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರಿ 15 ಫೈನಾನ್ಸ್ ಕಮಿಷನ್. 15 ಫೈನಾನ್ಸ್ ಕಮಿಷನ್ ಅಲ್ಲಿ ನಾವೇ ರೂಲ್ ಮಾಡ್ಕೊಂಡಿರಂಗೆ 42% ಅಷ್ಟು ಆದಾಯ ತೆರಿಗೆನ ರಾಜ್ಯಗಳಿಗೆ ಮರುಪಾವತಿ ಮಾಡಬೇಕು. ನೀವು ಕೊಡ್ತಾ ಇರೋದು 32ರಿಂದ 35 ಸಾವಿರ ಕೋಟಿಗಳು ಮಾತ್ರ. ಲಿಸನ್ ಟು ಮೀ ಮೇಡಮ್, ಲಿಸನ್ ಟು ಮೀ. ಫಸ್ಟ್ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋರಂತೆ. 2019ರಲ್ಲಿ ಅದೇ 15 ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಆದಾಯ ತೆರಿಗೆ ನಾವು ನೀಟಾಗಿ ಮರುಪಾವತಿ ಮಾಡಿಲ್ಲ. ನೀವು 5,500 ಕೋಟಿಗಳಷ್ಟು ಅವರಿಗೆ ಪರಿಹಾರವನ್ನ ಕೊಡ್ರಿ ಅಂತ ಹೇಳಿದಾಗ ನಿಮ್ಮ ನಿರ್ಮಲಾ ಸೀತಾರಾಮನ್ ಅವರು ಇದ್ದವರಲ್ಲ, ಸೋಕಾಳ್ ನಿಮ್ಮ ವಿತ್ತ ಸಚಿವರು, ಏನಂತ ಹೇಳಿದ್ರು? ಅವರು ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಇವತ್ತು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಮತ್ತೆ ಇದು UP ಅಲ್ಲಣ್ಣ, ಮಹಾರಾಷ್ಟ್ರದಲ್ಲಿ 12,000 ಕಿಲೋಮೀಟರ್ ಅಷ್ಟು ನೀವು ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ದೀರಿ. ಉತ್ತರ ಪ್ರದೇಶದಲ್ಲಿ 3,500 ಕೋಟಿಗಳಷ್ಟು 3,500 ಕಿಲೋಮೀಟರ್ಗಳಷ್ಟು ನೀವು ಹೆದ್ದಾರಿ ನಿರ್ಮಾಣ ಮಾಡಿದ್ದೀರಿ. ಕರ್ನಾಟಕದಲ್ಲಿ ಕೇವಲ 1,400 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಮಾಡಿದ್ದೀರಿ. ಇದರಿಂದ ನಮಗೆ ಅಲ್ಲ, ನೀವು ಹೇಳಿದ್ದು ವಿಷಯ ಅಕ್ಸೆಪ್ಟೆಡ್ ಸರ್. ಹೌದು, 15 ಫೈನಾನ್ಸ್ ಕಮಿಷನ್ ಹೆಡ್ ಗಿವನ್ ಅ ರಿಪೋರ್ಟ್ ಸೇಯಿಂಗ್ ದಟ್ ದಿಸ್ ಏನು 4% ಅಂತ ಹೇಳಿದ್ದು 14 ಫೈನಾನ್ಸ್ ಕಮಿಷನ್ 3% ಇದ್ದಿದ್ದು ಆಕ್ಚುಲ್ ಅಕಾರ್ಡಿಂಗ್ ಟು ದ ಈಕ್ವೇಷನ್. ಇಟ್ ವಾಸ್ ಅಕಾರ್ಡಿಂಗ್ ಟು ದ ಈಕ್ವೇಷನ್. ಅಲ್ಲ, ನೀವು ಕೇಳಿದ್ರಿ, ನಾನು ಮುಗಿಸ್ತೀನಿ. ನೋಡಿ, ನಿಮಗೂ ಗೊತ್ತಿದೆ ಆ ಈಕ್ವೇಷನ್ ಹೇಗೆ, ನೀವು ಇಷ್ಟು ಯು ಹ್ಯಾವ್ ಸ್ಟಡಿಡ್ ಸೋ ವೆಲ್ ಇನ್ ಟೆಲಿಂಗ್ ಮೀ, ಆ ಈಕ್ವೇಷನ್ ಹೆಂಗ್ ಡಿಟರ್ಮೈನ್ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. 15 ಫೈನಾನ್ಸ್ ಕಮಿಷನ್ ಅಲ್ಲಿ ಅದು ಸರಿಯಾಗಿ ಆಗಿಲ್ಲ ಅನ್ನೋದು, ಅದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಮಾಡಿರೋದು ಸಿದ್ದರಾಮಯ್ಯನವ್ರ ಸರ್ಕಾರನೇ ಹೋಗಿ ರೆಪ್ರೆಸೆಂಟೇಷನ್ ಮಾಡಿದೆ. ಈ ಬಾರಿನೂ ಹೋಗಿ ರೆಪ್ರೆಸೆಂಟೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಆ ಏನು ದಟ್ ಡಿಫರೆನ್ಸ್ ಅಮೌಂಟ್ ಇದೆಯಲ್ಲ, ಅದು ಅವರು ಫೈನಾನ್ಸ್ ಕಮಿಷನ್ ಅವ್ರು ಏನು ಫೈನಾನ್ಸ್ ಮಿನಿಸ್ಟ್ರಿ ಏನು ಹೇಳಿದಾರೋ ಅದು ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ನೋಡಿ. ಗ್ರಾಂಟ್ಸ್ ಇನ್ ಏಡ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. 200% ಇನ್ಕ್ರೀಸ್ ಆಗಿದೆ ಸರ್. ನಮಗೆ ಏನು ಬರ್ತಾ ಇದೆ ಅಲ್ಲ, ಏನು ಈಗ 26 ಜನ ಸಂಸದರನ್ನ ಆಯ್ಕೆ ಮಾಡಿ ಕರ್ನಾಟಕದಿಂದ ಕಳ್ಸಿಕೊಟ್ಟಿದ್ದೀವಿ. ಅವ್ರೊಬ್ಬರು ಧ್ವನಿ ಎತ್ತುತ್ತಾ ಇದ್ದಾರಾ? ಇಲ್ಲ. ಏನು ಇವತ್ತು ಒಬ್ಬ ಕನ್ನಡಿಗರಾಗಿ ಬೆಂಗಳೂರು ಗ್ರಾಮಾಂತರ ಸಂಸದರು DK ಸುರೇಶ್ ಅವರು ಒಬ್ರು ಏಕೈಕವಾಗಿ ನಮ್ಮ ಕನ್ನಡಿಗರ ಪರ ಧ್ವನಿ ಎತ್ತಿದೆ. ಅನ್ಯಾಯನ ಇವ್ರಿಗೆ ಅದೇ ಒಂದು ತಪ್ಪಾಗೋಯ್ತಾ? ಬೆಳಿಗ್ಗೆ 8 ಗಂಟೆಗೆ ಎದ್ದು ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ ಸುತ್ತು ಹೊಡೆದೇ ಅವರು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವ್ರಿಗೆ ಹೊಟ್ಟೆ ಉರಿ. ನಾವು ಪ್ರವೀಣ್ ಅನ್ಬಿಟ್ಟು ಸರಿ ನೋಡಿ, ಪ್ರವೀಣ್ ಅವರೇ, DK ಸುರೇಶ್ ಅವರು ಹೇಳಿರೋ ವಿಚಾರಕ್ಕೆ ನಾವು ನೆನ್ನೆನೆ ಡಿಸ್ಕಸ್ ಮಾಡಿದೀವಿ. ದೇಶ ವಿಭಜನೆ ಬಿಟ್ಟು ಅನ್ಯಾಯ ಆಗ್ತಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ಒಪ್ತಾ ಇದ್ದೀವಿ. ಅದಕ್ಕೆ ಸಮರ್ಥನೆ ಅವ್ರು ಕೊಡ್ತಿದ್ದಾರೆ. ಸರಿ, ದೇಶ ವಿಭಜನೆ ಮಾಡೇನಾ ಇದಕ್ಕೆ ಉತ್ತರ? ಮಾತಾಡಿ. ವಿಭಜನೆ ಅಂತ ಎಲ್ಲ ಹೇಳಿದ್ದಾರೆ ಮೇಡಮ್. ಇದು ನೀವು ಸೃಷ್ಟಿ, ಬಿಜೆಪಿಯವರ ಸೃಷ್ಟಿ. ಇದು ಸುರೇಶ್ ಹೇಳಿದನ್ನ ಕೇಳಿಸ್ಕೊತೀವಿ. ಇನ್ನೊಂದ್ಸತಿ ಸುರೇಶ್ ಅವ್ರ ಹಾಕಿ, ಇನ್ನೊಂದ್ಸತಿ DK ಸುರೇಶ್ ಅವರ ಬೈಟ್ ಹಾಕಿ. DK ಸುರೇಶ್ ಅವರು ಕೇಳಿಸ್ಕೊಳ್ಳಿ ಸರ್. ಒಬ್ರು ಸರ್ ಒಬ್ರು ಮಾತಾಡಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ನೋಡಿ ಸರ್,
ಬಂದಿರೋರು ಎಲ್ಲರೂ ಮಾತನಾಡಬೇಕು ಅನ್ನೋ ಉದ್ದೇಶ ಇದ್ರೆ ಒಬ್ರು ಮಾತನಾಡ್ಬೇಕಾದ್ರೆ ಇನ್ ಮಿಕ್ಕದವರೆಲ್ಲ ದಯಮಾಡಿ ಅವ್ರಿಗೆ ಸಹಕರಿಸಿ. ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಮಾರ್ಕೆಟ್ಗೂ ನಮ್ಮ ಸ್ಟುಡಿಯೋಗೂ ವ್ಯತ್ಯಾಸ ಇರಲ್ಲ. ರಿಕ್ವೆಸ್ಟ್, ನಾನು ಆಲ್ರೆಡಿ 3 ಸತಿ ಮಾಡ್ಕೊಂಡಿದ್ದೀನಿ, ಮತ್ತು 1 ಸತಿ ಮಾಡ್ಕೊಳ್ತೀನಿ. ಈಗ ಡಿ ಕೆ ಸುರೇಶ್ ಅವರು ಹೇಳಿದನ್ನ ಕೇಳಿಸ್ಕೊಂಡ್ವಿ, ಪ್ರತ್ಯೇಕ ರಾಷ್ಟ್ರ ಮಾಡ್ಬೇಕಾಗತ್ತೆ ಅಂತೇಳಿ. ಆದ್ರೆ ಇಲ್ಲಿ ಕೂತಿರೋ ಕೆಲವರು ಹೇಳ್ತಾರೆ ಅದ್ರಲ್ಲಿ ತಪ್ಪೇನಿದೆ ಅಂತೇಳಿ. ನಾನು ಹೇಳ್ತೀನಿ, ಇಡೀ ಪ್ರಪಂಚಕ್ಕೆ ಗೊತ್ತು, ಭೂಪಟ ಮಾಡಿ ಇಡೀ ಇಂಡಿಯಾ ಅಥವಾ ಭಾರತ ಅನ್ನೋದನ್ನ ಭೂಪಟ ಮಾಡಿ ಇಟ್ಟಾಗಿದೆ. ಇವರು ಯಾವ ದೇಶ ಯಾವ ರಾಜ್ಯ ಬಿಟ್ಟೋಗಿದೆ ಅಂತ ಭಾರತ್ ಜೋಡೋ ಮಾಡಿದ್ರು? ಯಾವ ದೇಶ ಯಾವ ರಾಜ್ಯ ಯಾವ ಹಳ್ಳಿ ಬಿಟ್ಟೋಗಿದೆ? ಒಂದು ಭೂಪಟ ಮಾಡಿದ ಮೇಲೆ ಇಡೀ ದೇಶ ಒಗ್ಗಟ್ಟಾಗಿದೆ. ಇರೀ, ಭಾರತ್ ಜೋಡೋ ಅಂತ ಮಾಡಿದ್ರು. ಇಡೀ ಒಂದು ನಿಮಿಷ ಮೇಡಮ್, ನಾನು ಪ್ರಶ್ನೆ ಮಾಡ್ತೀನಿ, ಯಾವ ಜಿಲ್ಲೆ ಯಾವ ರಾಜ್ಯ ಯಾವ ಗ್ರಾಮ ಬಿಟ್ಟೋಗಿದೆ? ಯಾವ್ದನ್ನ ಜೋಡ ಮಾಡಕ್ ಹೊರಟ್ರಿ ಇವರು? ಸಿದ್ದರಾಜು ಅವರು ಪಕ್ಷದ ವಕ್ತಾರರಿದ್ದಾರೆ, ಅವರು ಉತ್ತರ ಕೊಡ್ಲಿ. ಸಿದ್ದರಾಜು ಅವರು ಕಾಂಗ್ರೆಸ್ ಪಕ್ಷದ ಸಿದ್ದರಾಜು ಅವ್ರು ಮಾತ್ರ ಮಾತಾಡ್ಬೇಕು. ಇವಾಗ ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ದೇಶದಲ್ಲಿ ಮುಂದೆ ಕೂತಿರೋ 3 ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಕಡೆ ಬಾರಿ ನಮ್ ಡಿಬೇಟ್ ಹಾಳು ಮಾಡ್ಬೇಡಿ. ನೀವೇ ಫಸ್ಟ್ ಮಾತಾಡಿರೋದು, ನಮ್ ಡಿಬೇಟ್ ಹಾಳು ಮಾಡ್ಬೇಡಿ. ರಿಕ್ವೆಸ್ಟ್ ಲಾಸ್ಟ್ ಟೈಮ್ ಮಾಡ್ಕೊಳ್ತಾ ಇದೀನಿ, ಡಿಬೇಟ್ ಆಗ್ಬೇಕು. ಇಲ್ಲಿ ನಮ್ ವ್ಯೂವರ್ಸ್ ಡಿಸ್ಟರ್ಬ್ ಆಗೋ ತರ ಮಾತನಾಡಿದ್ರೆ ನಾವು ಬೇರೆ ತರ ಮಾತಾಡ್ಬೇಕಾಗುತ್ತೆ. ಸರ್ ಹೇಳಿ. ಈಗ JDS ನವ್ರು ಕೇಳಿದ್ರು ಯಾವ ಊರು ಯಾವ JDS ನವ್ರು ಯಾರು ಸರ್? ಆಯ್ತು ಹೇಳಿ. ಇಲ್ಲ ಹೇಳಿ. ಇಲ್ಲಿದ್ದಾರೆ ಪಕ್ಷದವ್ರು ಇಲ್ಲಿದ್ದಾರೆ, ಅಲ್ಲಿರೋರೆಲ್ಲ ವಿಷಯಕ್ಕೆ ಬನ್ನಿ. ಯಾವ ಊರು ಬಿಟ್ಟೋಗಿದೆ, ಯಾವ ಗ್ರಾಮ ಬಿಟ್ಟೋಗಿದೆ, ಯಾವ ರಾಜ್ಯ ಬಿಟ್ಟೋಗಿದೆ ಅಂತ ಹೇಳಿದ್ರು. ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಉದ್ಯೋಗಗಳು ಸಿಗ್ತಾ ಇಲ್ಲ. ಇವತ್ತು ನನ್ನ ಯಾವುದೂ ಹೋಗ್ಬೇಡಿ, ಬೆಂಗಳೂರಲ್ಲಿ ಇರ್ತಕ್ಕಂಥ ಪೀಣ್ಯ ಇಂಡಸ್ಟ್ರೀಸ್ ತಗೊಳ್ಳಿ, 80% ಇಂಡಸ್ಟ್ರಿ ಆಫ್ ಕೊಲಾಪ್ಸು. ಈಗ ನಾನು ಮಾತಾಡ್ಬೇಕಾದ್ರೆ ಮಧ್ಯೆ ಮಾತಾಡ್ಬಾರ್ದು. ಇವತ್ತು 80% ಇಂಡಸ್ಟ್ರಿ ಆಫ್ ಕೊಲಾಪ್ಸು. ಇವತ್ತು ಏನೋ ಬೇಟಿ ಬಚಾವೋ ಅಂದರು, ಆಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು. ಆಮೇಲೆ ಒಂದು ಹೇಳ್ತಾರೆ, ಡಿಗ್ರಿ ಮಾಡಿರೋರು, ಮಾಸ್ಟರ್ ಡಿಗ್ರಿ ಮಾಡಿರೋರು ಪಕೋಡ ಮಾರ್ಕೊಂಡು ಜೀವನ ಮಾರ್ರಿ ಅಂದ್ರು. ಇಲ್ಲೇ ನಾನು ಮಾತಾಡ್ತಾ ಅಲ್ಲೇ ಬರ್ತೀನಿ, ಅಲ್ಲೇ ಬರುತ್ತೆ ಅಂತ ಹೇಳಿದ್ರಲ್ಲ. ಇವತ್ತು ಯಾವುದೂ ಕೂಡ ದೇಶದಲ್ಲಿ 10 ವರ್ಷಗಳಿಂದ ಇವರ ಸರ್ಕಾರದಲ್ಲಿ ಅಭಿವೃದ್ಧಿ ಮಂತ್ರಗಳು ಇರಲಿಲ್ಲ. ದ್ವೇಷ, ಧರ್ಮವನ್ನ ಎತ್ಕೊಟ್ಟೋದು, ವೈರಾಗ್ಯಗಳ ಮುಖಾಂತರ ಇವರು ಆಡಳಿತ ನಡೆಸಬೇಕು ಅಂತ ಬಂದವರು. ಪ್ರಶ್ನೆ ಈಗ ನೀವು ಹೇಳಿದ್ರಲ್ಲ, ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.